ನೀವು ಹೇಳ್ತಾ ಇದ್ದಿದ್ದು ಈ ಸಿಲಿಂಡರ್ ಹೌದಾ? ನೋಡ್ತಾ ಇದ್ದೀರಿ. ಕ್ಯಾಪ್ ಓಪನ್ ಮಾಡ್ತೀನಿ ನೋಡಲ್ಲಿ ಅಲ್ಲೈತೆ ಬರ್ರಿ ಈ ಕಡೆ ಬರ್ರಿ. ಕಾಣಿಸ್ತಾ ಗ್ಯಾಸ್ ಸಿಲಿಂಡರ್ ಅಲ್ಲಿ ಎಲ್ಲಿದೆ ಅಂತ? ಬನ್ನಿ. ಇಲ್ಲಿ ಇಲ್ಲಿ ನೋಡಿ, ಗ್ಯಾಸ್ ಸಿಲಿಂಡ್ರು ಮೇಲ್ಗಡೆ ಎತ್ಕೊಳ್ಳೋದಲ್ಲ ಇಂಪಾರ್ಟೆಂಟು, ಈ ಕೆಳಗಡೆ ಎತ್ಕೊಂತೀರಲ್ಲ ಅಂತ ಕಡೆ ಇನ್ನಷ್ಟು ಪಾತ್ರ ಬನ್ನಿ ತೋರಿಸಿದೆ ಈ ಥರ ಸೇರ್ಕೊಂಡ್ಬಿಡುತ್ತೆ. ಮೇಲ್ಗಡೆ ಇಟ್ಕೊಂಡಿದ್ಮೇಲೆ ಕೆಳಗಡೆ ಇಟ್ಕೊಳ್ಳೋಣ ಭಾರ ಆಗುತ್ತೆ ಅಂತ ಅಂದ್ಬಿಟ್ಟು ಕೆಳಗಡೆ ಕೈ ಹಾಕ್ಬಿಡ್ತೀರಾ, ಗೊತ್ತೇ ಆಗಲ್ಲ, ಕಚ್ಚಾ ಸಾಧ್ಯತೆ ಇರುತ್ತೆ. ಅದರಿಂದ ದಯಮಾಡಿ ಎಲ್ಲ ಯಾರೇ ಆಗಲಿ ಗ್ಯಾಸ್ ಸಿಲಿಂಡ್ರ್ ಎತ್ಕೊಳ್ಳೋಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ, ಗ್ಯಾಸ್ ಸಿಲಿಂಡ್ರನ್ನ ಮಲಗಿಸಿ ಮತ್ತು ಈ ಥರ ನೋಡಿಬಿಟ್ಟು ಈ ಥರ ಹೇಳಬೇಕು. ಸಡನ್ನಾಗಿ ಏನೇನ ಹಾವು ಇರೋ ಸಾಧ್ಯತೆ ಇರುತ್ತೆ, ಅದರಿಂದ ಹೇಳಿದ್ದು. ಓಕೆ, ಹಿಡಿದ್ಬಿಡೋಣ? ಹಿಡ್ಕೊಂಡೋಗ್ಲಾ? ಅಲ್ಲ ಹಿಡ್ಕೊಂಡೋಗ್ಲಾ, ಇಲ್ಲೇ ಬಿಡಲಾ? ಹಿಡಿಯೋಣ. ಓಕೆ ಓಕೆ, ಬನ್ನಿ ಬನ್ನಿ. ನೀವು ನಿಮ್ಮನ್ನ ಇವ್ರು ಸಾಕೋಣಲ್ವಂತೆ, ಬನ್ನಿ ನಾವು ಇರೋ ಏರಿಯಾಗೆ ಕರ್ಕೊಂಡು ಹೋಗ್ತೀವಿ. ನನ್ನ ಜೊತೆ ಬಂದ್ಬಿಡಿ. ಹಿಂದೆ ದೌಡು ಓಡ್ರಿ, ದೌಡು ರೆಡಿ, ದೌಡು ದೌಡು ನೀನು ಭಯ ಪಡಕ್ಕೆ ಹೋಗಬೇಡಿ, ಇವತ್ತು 24x7 ಅವೈಲಬಲ್ ಇರುತ್ತೆ. ನನ್ನ ಮಗ ಸ್ಕೂಲಿಂದ ಬಂದ, ಅವ್ನು ನೋಡ್ಬಿಟ್ಟು ಹೇಳ್ದ ನನಗೆ. ಸಡನ್ ಆಗಿ ನನಗೆ ನೀವು ನೆನಪಾದ್ರಿ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಬಂದು ಹಿಡಿದು ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಇನ್ನು ಗ್ಯಾಸ್ ಸಿಲಿಂಡ್ರು ಎತ್ಕೊಳ್ಳೋಕ್ಕಿಂತ ಮುಂಚೆ ನೋಡಿ ಈ ಥರ ಫಸ್ಟು ಮಲಗಿಸ್ಬಿಡಿ. ಈ ಥರ ಗ್ಯಾಸ್ ಸಿಲಿಂಡ್ರನ್ನ ನೋಡಿ ಈ ಥರ ಮಾಮೂಲಿ ಇರುತ್ತೆ, ಮಲಗಿಸ್ಬಿಟ್ಟು ಇಲ್ಲಿ ಮತ್ತು ಇಲ್ಲಿ ಕೈ ಹಾಕ್ಬಿಟ್ಟು ಎತ್ಕೊಂಡು ಎಲ್ಲಿಗೆ ಬೇಕನ್ನ ಹೋಗ್ಬೋದು. ಮಲಗಿಸ್ಬಿಟ್ಟು ಬಾಟಮಲ್ಲೂ ಕೂಡ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡಬೇಕು. ಮೇಡಮ್ ಅವರೇ, ನೀವೆಲ್ಲರೂ ಸ್ವಲ್ಪ ಹಾಗೆ ಇದು ಮಾಡಿ. ಸಾಕಷ್ಟು ಗ್ಯಾಸ್ ಸಿಲಿಂಡರ್ಗಳಲ್ಲಿ ಹಾವುಗಳನ್ನ ರೆಸ್ಕ್ಯೂ ಮಾಡಿದ್ದೀನಿ, ಆದರೆ ಇದು ಕೂಡ ನಿಮ್ಗೆ ಹೇಳೋಕ್ಕೆ ಇಷ್ಟಪಟ್ಟೆ.